ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನಿವತ್ತು ಬದ್ನಿಕಾಯಿ ಭರ್ತಾ ರೋಟಿ ಅಥವಾ ಬದ್ನಿಕಾಯಿ ಭರ್ತಾ ತಾಲಿಪಟ್ ಮಾಡೋ ರೆಸಿಪಿನ ತೋರಿಸತ್ತೀನಿ. ಮೊದಲು ಒಂದು ದೊಡ್ಡ ಬದ್ನಿಕಾಯಿ ತೊಗೊಂಡು ಅದಕ್ಕೆ ಮೇಲ್ಗಡೆ ಎಲ್ಲ ಎಣ್ಣೆ ಹಚ್ಚೀನಿ ಫುಲ್ ಬಾಡಿ. ಇದನ್ನ ಇವಾಗ ಸ್ಟವ್ ಮೇಲೆ ಸುಡಬೇಕು. ಪೂರಾ ಇದು ನರಮ್ ಆಗೋ ಮಟ್ಟ ಸುಡಬೇಕಿದ್ದ ಬದ್ನಿಕಾಯಿನ. ಇವಾಗ ಇದು ಪೂರ್ತಿಯಾಗಿ ಸುಟ್ಟೈತಿ, ನರಮನೂ ಆಗೈತಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದ್ರ ಮ್ಯಾಗಿನ ಸ್ಕಿನ್ ಎಲ್ಲ ತಗೊಂಡು ಆಮೇಲೆ ಒಂದು ಬೌಲಿಗೆ ಹಾಕಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಸೈಡ್ ಎತ್ತಿ ಇಟ್ಕೊಂಡೀನಿ. ಇವಾಗ ಒಂದು ಡಬ್ರಿ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಜಜ್ಜಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿ 2 ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಚಲೋ ತಂಗೆ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬದ್ನಿಕಾಯಿನ ಹಾಕ್ಕೋಬೇಕು. ಹಾಕಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲಿಗೆ ತಗೊಳತೀನಿ. ಇದಕ್ಕೀಗ 2 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು ಹಾಕಿ ನೀರು ಹಾಕ್ಲಾರ್ದೇನೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕಿ ಈ ಥರ ನಾದ್ಕೊಂಡೇನಿ. ಇದನ್ನು ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮೀಡಿಯಮ್ ಸೈಜ್ ಉಳ್ಳಿನ ಮಾಡ್ಕೊಂಡು ತಾಲಿಪಟ್ಟು ಬಡಿಯೋಕ್ಕಂಥೇಳಿ ನಾನು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೀನಿ. ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ಮೇಲ್ಗಡೆ. ಉಳ್ಳಿ ಮೇಲ್ಗಡೆನೂ ಎಣ್ಣೆ ಹಚ್ಚಿ ತಾಲಿಪಟ್ಟನ್ನು ಬಡಿಬೇಕು ಈ ಥರ. ಹಾಗೆ ಸೈಡಿಗೆ ಹಂಚನ್ನು ಬಿಸಿ ಮಾಡೋಕ್ಕಿಡಬೇಕು. ನೋಡಿ ಈ ಶೇಪಿಗೆ ತೆಳುವಾಗಿ ತಾಲಿಪಟ್ಟು ಬಡಿದು ರೆಡಿ ಮಾಡಬೇಕು. ಇವಾಗ ಹಂಚು ಬಿಸಿಯಾಗೈತಿ, ಸ್ವಲ್ಪ ಎಣ್ಣೆ ಹಾಕಿ ಹಂಚ ಮೇಲೆ ತಾಲಿಪಟ್ಟು ಹಾಕ್ಕೊಂಡು ಬೇಯಿಸ್ಕೋಬೇಕು. ಮೇಲ್ಗಡೆನೂ ಸೈಡ್ಗೂ ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗ ಬೇಯಿಸ್ಕೋಬೇಕು. ಇದನ್ನು ಈ ಥರ ಬಡದನ ಮಾಡಬೇಕು, ಲಟ್ಸಕ್ಕೆ ಬರೋಂಗಿಲ್ಲ. ಇನ್ನು ಕೆಲವೊಬ್ಬರು ಇದನ್ನು ಡೈರೆಕ್ಟ್ ತವೆ ಮೇಲೇನ ಬಡದು ಬೇಯಿಸ್ಕೋತಾರೆ, ಹಾಗೂ ಮಾಡ್ಕೋಬೋದು. ಬಟ್ ಈ ಥರ ಕೆಳಗಡೆ ಮಾಡೋದ್ರಿಂದ ತೆಳುವಾಗಿ ಒಂದೇ ಸಮನಾಗಿ ಆಗ್ತೈತೆ ಅಂಥೇಳಿ ಮೊದಲು ನಾನು ಬಡ್ದು ಆಮೇಲೆ ತವೆಗೆ ಹಾಕ್ಕೊಂಡು ಬೇಯಿಸ್ಕೋತೀನಿ. ನೋಡಿರಿ, ಇದನ್ನು 2 ಮೈ ನೀಟಾಗಿ ಬೇಯಿಸ್ಕೋಬೇಕು. ಯೂಶ್ವಲಿ ರೊಟ್ಟಿ ಬೇರೆ ಬದ್ನಿಕಾಯಿ ಭರ್ತಾ ಬೇರೆ ಮಾಡಿ ಪಲ್ಯ ಥರ ಹಚ್ಕೊಂಡು ತಿಂದಿರ್ತೇವೆ. ಈ ಥರ ಮಾಡೋದ್ರಿಂದ 2 ಮಿಕ್ಸ್ ಮಾಡಿ ರೊಟ್ಟಿನೂ ರೆಡಿ ಆಗ್ತೈತಿ, ಬದ್ನಿಕಾಯಿ ಭರ್ತಾನೂ ಇರ್ತೈತಿ ಅಂಥೇಳಿ ಯೂನಿಕಾಗಿ ಟ್ರೈ ಮಾಡೀನಿ. ಇವಾಗ ಬಿಸಿ ಬಿಸಿನ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತುಪ್ಪದ ಜೊತೆಗೆ ಟೇಸ್ಟ್ ಮಾಡಬೇಕು. ಸೊ ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿರಿ, ಹೆಂಗಿತ್ತಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.